ಹಾಯ್ ನಮಸ್ಕಾರ. ನಾವಿವತ್ತು ಹೊರಟಿದ್ದೀವಿ ಕೂಡಲ ಸಂಗಮಕ್ಕೆ. ಯಾಕೆಂದರೆ ನಮ್ಮನೆ ದೇವರಾಗಿರೋದ್ರಿಂದ ನಾವು ದೇವರನ್ನ ನೋಡಬೇಕಲ್ಲ. ಹಾಗಾಗಿ ಎಲ್ಲರೂ ಕೂಡಿಕೊಂಡು ದೇವ್ರಿಗೆ ಹೊರಟಿದ್ದೀವಿ. ಹಾಗೆ ಹೆಂಟೆಲೆಲ್ಲ ಹೆಜ್ಜೆ ಇಟ್ಕೊಂಡು ನೀರಲ್ಲಿ ಕಾಲನ್ನ ತೊಳ್ಕೊಂಡು ಹಾಗೆ ನಾವು ದೇವರಿಗೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಇಲ್ಲೇನೆ ಕಾಲು ತೊಳ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಗಾಡೀಲಿ ಹೋಗಬೇಕಾದ್ರೆ ನೋಡಿ ಹೀಗಾಗ್ತಾ ಇದೆ. ಗಾಳಿಗೆಲ್ಲ ಕೂದಲೆಲ್ಲ ಹಾರ್ತಾ ಇತ್ತು. ನಾನು ಬೇಡ ಅಂದ್ರೂ ಕೂಡ ಹೊಟ್ಟೆಯಲ್ಲಿ ಏನೋ ಕಿತ್ಕೊಂಡು ಬರೋ ಥರ ಆಗ್ತಾ ಇತ್ತು. ಆದರೂ ಕೂಡ ತಡ್ಕೊಂಡು ಹೇಗೋ ಆ ಗಾಡೀಲಿ ಹೊರಟ್ವಿ. ಹಾಗೆ ಹೊರಟಿರ್ಬೇಕಾದ್ರೆ ಹಾಗೇನೆ ನಂಗಂತೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ತಳ್ಕೊಂಡು ಸಾಕಾಗಿ ಆದರೂ ಕೂಡ ಬಂದ್ವಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಬಂದಮೇಲೆ ಹಾಗೆ ರಥನ ನೋಡಿದ್ವಿ. ಅಲ್ಲಿಂದ ಕಳಸನ ಮುಗಿಸ್ಕೊಂಡು ನಾವು ರಥನ ನೋಡೋಣ ಅಂತ ಬಂದ್ವಿ. ರಥನ ಮುಗಿಸ್ಕೊಂಡು ಇನ್ನೇನು ಒಳಗಡೆ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ವಿ. ಹಾಗೆ ಹೊಳೆನೆಲ್ಲ ನೋಡಿಕೊಂಡು ಹಾಗೆ ಅಲ್ಲಿ ಕಾಲಂತೂ ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಒಳಗಡೆ ಚಪ್ಪಲಿ ಹಾಕೊಂಡು ಹೋಗೋ ಹಾಗಿಲ್ಲ. ಹಾಗೆ ಕಾಲು ಬೇರೆ ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಹಾಗೆ ದೇವರಿಗೆ ಹಿಟ್ಟನ್ನು ಚೆನ್ನಾಗಿ ಕೊಟ್ಬಿಟ್ಟು ನಾವು ನೋಡೋಣ ಅಂತ ಹೋದ್ವಿ. ಬಸವೇಶ್ವರವರ ಐಕ್ಯ ಸ್ಥಳವಾದಂಥ ಜಾಗನ. ಹಾಗೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ